ಸೊರಬದಲ್ಲಿ ನಿರೀಕ್ಷೆಗೆ ಮೀರಿ ರೈತರು, ಎಲ್ಲ ಹಿಂದುಳಿದ ಸಮಾಜ, ದಲಿತ ಸಮಾಜ, ಬಣಜಾರ ಸಮಾಜ, ವಿಶೇಷವಾಗಿ ಆ ಭಾಗದಲ್ಲಿರುವಂಥ ಈಡಿಗರು, ವೀರಶೈವ ಸಮಾಜ, ಎಲ್ಲ ಸಮಾಜದ ದೊಡ್ಡ ಸಭೆ ನಿನ್ನೆ ಆಯಿತು. ಆ ಸಭೆಯಲ್ಲಿ ಅವರೆಲ್ಲರೂ ಹೇಳೋದೇನು, ಇದು ದೊಡ್ಡ ಸಭೆ ಅಂತ ಅಂದ್ಕೋಬೇಡಿ, ಇನ್ನೂ ದೊಡ್ಡ ಸಾರ್ವಜನಿಕ ಸಭೆ ನಾವು ಮಾಡ್ತೀವಿ ಅಂತೇಳಿ 28ನೇ ತಾರೀಕು ಅದು ಯಾವುದೋ ಒಂದು ಮೈದಾನದಲ್ಲಿ ನಾವು ದೊಡ್ಡ ಸಭೆ ಮಾಡ್ತಾಯಿದ್ದೀವಿ. ಎಲ್ಲ ಪಕ್ಷಕ್ಕಿಂತಲೂ ಹೆಚ್ಚಿಗೆ ಲೀಡು ಸೊರಬದಲ್ಲಿ ನಾವು ಕೊಡ್ತೀವಿ, ದಯವಿಟ್ಟು ಆ ಸಭೆಗೆ ಬರಬೇಕು ಅನ್ನೋದು ಮಾತಾಡಿದ್ದಾರೆ. 28ನೇ ತಾರೀಕು ಸಂಜೆ ನಾನು ಸೊರಬಕ್ಕೆ ಹೋಗ್ತಾಯಿದ್ದೀನಿ. ದೊಡ್ಡ ಸಾರ್ವಜನಿಕ ಸಭೆ ಅಲ್ಲಿ ಮಾಡ್ತಾಯಿದ್ವಿ. ಎಲ್ಲವರೆಗೂ ಕೂಡ ನನಗೆ ಬೆಂಬಲ ಕೊಡ್ತಿರೋ ತುಂಬ ಸಂತೋಷ. ಸೊರಬ ಭಾಗದಲ್ಲಿ 100 ಜನ ಬರ್ತಾರೆ, ಹೊರಗಡೆ 1000 ಸಂಖ್ಯೆಯಲ್ಲಿ ಸೇರ್ತಾರೆ. ನಿನ್ನೆ ಮಾನ್ಯ ವಿಜೇಂದ್ರ ರಾಜ್ಯ ಅಧ್ಯಕ್ಷರು ಆದ ನಂತರ ಬಹಳ ಒಳ್ಳೆ ಕೆಲಸ ಮಾಡಿದ್ದು ನನಗೆ ಅಂತಂದರೆ, ಅವ್ರ ಜೀವನದಲ್ಲಿ ನೀವು ಇನ್ನೂ ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನನ್ನನ್ನು ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಡಿಸ್ಮಿಸ್ ಮಾಡಿದ್ದು ಪಕ್ಷದಿಂದ. ಯಾಕೆಂದರೆ 35 ವರ್ಷ ನಾನು ಪಕ್ಷದಲ್ಲಿ ದುಡಿದಿದ್ದಕ್ಕೋಸ್ಕರ ತಪಸ್ ರೂಪದಲ್ಲಿ ದುಡಿದಿದ್ದೆ. ಆದರೆ ಅವರು ಡಿಸ್ಮಿಸ್ ಮಾಡೋದಕ್ಕೆ ಯಾಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂದರೆ, ಮೊನ್ನೆ ತನಕನೂ ಅವ್ರು ಹೇಳ್ತಾಯಿದ್ರು ಈಶ್ವರಪ್ಪ ಚುನಾವಣೆ ನಿಲ್ಲಲ್ಲ, ಈಶ್ವರಪ್ಪ ಚುನಾವಣೆಗೆ ನಾಮಪತ್ರ ಸಲ್ಲಿಸಲ್ಲ, ನಾಮಪತ್ರ ಸಲ್ಲಿಸಿದ ನಂತರ ಮತ್ತೆ ವಿಡ್ರಾ ಮಾಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ ಅಂತ ಹೇಳ್ತಾನೇ ಇದ್ದರು. ಹಾಗಾಗಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿರೋಂಥ JDS ಮತ್ತು ಕಾಂಗ್ರೆಸ್ಸಿನ ಪ್ರಮುಖರುಗಳು ನಾವೇನೋ ಬಂದುಬಿಡ್ತೀವಿ ನಿಮ್ಮ ಜೊತೆಗೆ, ನೀವು ವಾಪಸ್ ತೊಗೊಂಡ್ರೆ ನಾವೇನು ಮಾಡ್ಬೋದು ಅನ್ನೋಂಥ ಮಾತು ಅವರೆಲ್ಲರೂ ಆಡ್ತಾಯಿದ್ರು. ಯಾವಾಗ ವಿಜೇಂದ್ರ ನನ್ನ ಪಕ್ಷದಿಂದ ಡಿಸ್ಮಿಸ್ ಮಾಡಿದ್ರು ಅವರೆಲ್ಲರೂ ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ, ಇನ್ನು ನೀವು ನಿಲ್ಲೋದು ಗ್ಯಾರಂಟಿ, ನಿಮ್ಮ ಜೊತೆ ನಾವು ಬರ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಿನ್ನೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಿನ್ನೆ ನೀವು ನೋಡಿದ್ರಿ, ಹೊಸನಗರ ಭಾಗದಿಂದ ಕಾಂಗ್ರೆಸ್ಸು ಮತ್ತು JDSನ ದೊಡ್ಡ ಸಂಖ್ಯೆ ಕಾರ್ಯಕರ್ತರು, ನಾಯಕರು, ಅನೇಕ ನಾಯಕರ ನೇತೃತ್ವದಲ್ಲಿ ನಿನ್ನೆ ನಮ್ಮ ಹಿಂಬಾಲಕರಾಗಿ ಅನ್ನೋದಕ್ಕಿಂತನೂ ನನ್ನ ಸ್ನೇಹಿತರಾಗಿ ನಾನು ಗೆಲ್ಲಿಸೋದಕ್ಕೋಸ್ಕರ ಬಂದಿದ್ದಾರೆ ಅಂತ ತುಂಬ ಸಂತೋಷನ ನಾನು ಹೇಳಬಲ್ಲೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆಯಿಂದ ಮುಂಚೆ ತನಕ ಇದ್ದಂಥ ಒಂದು ವಾತಾವರಣ ಏನಿತ್ತು ಅದಕ್ಕಿಂತ ತುಂಬ ವೇಗವಾಗಿ ನನ್ನ ಪರ ಪ್ರಚಾರ ಶುರುವಾಗಿದೆ, ಬೆಂಬಲನೂ ಸಿಗ್ತಾಯಿದೆ. ಗೆಲ್ತೀನಿ ಅಂತ ಅಂತಿದ್ದೆ, ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದಕ್ಕೆ ಅವರು ಏನು ನಾನು ಡಿಸ್ಮಿಸ್ ಮಾಡಿದರೆ ಅದು ನಂಗೆ ಲಾಭ ಆಗ್ತಾಯಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಬೇಗ ಮಾಡಿಬಿಡ್ರಪ್ಪ ಅಂತ ನಾನು ಹೇಳ್ತಿದ್ದೆ. ಯಾಕಂತ ಹೌದು, ನಾನೇ ಬಯಸಿದ್ದು ಹೌದು. ಯಾಕೆ ಅಂದರೆ ಇವರು ಒಂದು ಕಡೆ ಕಠಿಣ ಕ್ರಮ ತಗೋತೀವಿ ಅಂತಾರೆ, ಮತ್ತೊಂದು ಕಡೆ ಅವ್ರನ್ನ ವಾಪಸ್ ತೆಗಿಸ್ತೀವಿ. ಅದಂತೂ 19ನೇ ತಾರೀಕು ಶಾಕಿಂಗ್ ನ್ಯೂಸ್ ಅಂತ ನಿಮ್ಮ ಟಿವಿಗಳು ನೋಡಿದೆ. 19 ಹೋಯ್ತು, ಎಲ್ಲ ಓದ್ವು, ಯಾವ ಶಾಕಿಂಗ್ ನ್ಯೂಸು ಬಂದಿಲ್ಲ. ಹಾಗಾಗಿ ನಾನು ಹೇಳಿದೆ, ಬೇಗ ನೀವು ತೆಗೆದುಹಾಕಿದರೆ ನಮ್ಮ ಬೆಂಬಲ ಕೊಡೋಂಥ ಹಿತೈಷಿಗಳಿಗೆ ತುಂಬ ಸುಲಭವಾಗಿ ನನಗೆ ಬೆಂಬಲ ಕೊಡೋಕ್ಕೆ ಇಳಿತಾರೆ ಅನ್ನೋಂಥ ಉದ್ದೇಶ ನಾನು ಹೇಳಿದ್ದು ಹೌದು. ಅವ್ರು ನಿನ್ನೆ ನನಗೆ ಡಿಸ್ಮಿಸ್ ಮಾಡಿದ ನಂತರ ದೊಡ್ಡ ಸಂಖ್ಯೆಯಲ್ಲಿ ನನಗೆ ಬೆಂಬಲಕ್ಕೆ ಬಂದಿದ್ದಾರೆ. ಅವ್ರ ಪಾತ್ರ ಇದೆ ಇಲ್ಲ ಅನ್ನೋದು ಆಮೇಲೆ ಹೇಳ್ತೀನಿ. ನಾನು ಗೆಲುವು ಸಮೀಪಿಸ್ತಾ ಇದೆ, ನಿರೀಕ್ಷೆ ಮಾಡ್ಬೋದು ಸರ್. 100ಕ್ಕೆ 100 ಗೆಲ್ತೀವಿ. 100ಕ್ಕೆ 100 ಲೀಡು ಎಷ್ಟು ಅನ್ನೋದು ನಾನು ಇನ್ನೂ ಹೇಳೋಕ್ಕೆ, ಯಾಕೆಂದರೆ ಇನ್ನೂ 10-15 ದಿನ ಇದೆ, ಇನ್ನೂ ಲೀಡ್ ಎಷ್ಟು ಅನ್ನೋದು ಹೇಳೋಕ್ಕೆ. ಗೆಲ್ಲೋದ್ರಲ್ಲಿ ಯಾವ ಅನುಮಾನ ಏನಿಲ್ಲ, 100ಕ್ಕೆ 100 ಗೆಲ್ತೇನೆ. ಎಲ್ಲ ವರ್ಗ, ಏಕೆಂದರೆ ಅವರು ನಾನು ಲಿಂಗಾಯತ ವರ್ಗ ನನ್ನ ಜೊತೆಗಿದೆ ಅಂತಾರೆ, ನನ್ನ ಜೊತೆಗೆ ಎಲ್ಲರೂ ಲಿಂಗಾಯತರೆ. ಒಂದು ಎರಡನೇದು, ನನಗೆಲ್ಲ ಆ ಕಡೆ ಕಾಂಗ್ರೆಸ್ನವರು ಈಡಿಗರೆಲ್ಲ ನನ್ನ ಜೊತೆಗೆ ಅಂತಾರೆ. ನೆನ್ನೆ ಸೊರಬದಲ್ಲಿ ಅತಿ ಹೆಚ್ಚು ಈಡಿಗರು ನಮ್ಮ ಜೊತೆ ಬಂದರು. ನಾನು ಈಡಿಗರು ಲಿಂಗಾಯತರು ಅಂತ ಹೇಳಲ್ಲ, ಈಡಿಗರು ಲಿಂಗಾಯತರು ಸೇರಿ ಇಡೀ ಹಿಂದೂ ಸಮಾಜ ನನ್ನ ಜೊತೆಗಿದೆ. ಈಡಿಗರು ಅಂತ ಅವ್ರು ಹೇಳ್ತಾರೆ, ಲಿಂಗಾಯತರು ಅಂತ ಇವರು ಹೇಳ್ತಾರೆ. ಅವರಿಬ್ಬರನ್ನೂ ಸೇರಿಸಿ ಎಲ್ಲ ಹಿಂದೂ ಸಮಾಜ, ದಲಿತರು, ಲಂಬಾಣಿ ಸಮಾಜದಲ್ಲಿರ್ಬೋದು, ಎಲ್ಲ ಬ್ಯಾಕ್ವರ್ಡ್ ಕ್ಲಾಸು, ಬ್ರಾಹ್ಮಣರು, ಅವರು ಇವರು ಅಂತಲ್ಲ, ಎಲ್ಲ ಸಮಾಜ ನನ್ನ ಜೊತೆಗೆ ಇರೋದ್ರಿಂದ 100ಕ್ಕೆ ನಾನು ತೊಗೊಂಡಿರೋಂಥ ಉದ್ದೇಶ ಏನಿದೆ, ಹಿಂದುತ್ವ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲರಿಗೂ ಆಸಕ್ತಿ ಇದೆ. ಇಡೀ ಹಿಂದೂ ಸಮಾಜ ಎಲ್ಲ ವರ್ಗವೂ ಕೂಡ ನನ್ನ ಜೊತೆಗೆ ಇರೋದು ತುಂಬ ಸಂತೋಷ. ಗೆಲ್ತೀನಿ. ನಿಮ್ಮ ಉಚ್ಚಾಟನೆ ರಾಜ್ಯದ ಎಲ್ಲ BJP ಇರುವಂಥ ಕಾರ್ಯಕರ್ತರಿಗೆ, ಪ್ರಮುಖರಿಗೆಲ್ಲ ಬೇಸರ ಆಗಿದೆ, ತುಂಬ ಬೇಸರ ಆಗಿದೆ. ನೆನ್ನೆ ರಾತ್ರಿ 11:30 ತನಕ ಅನೇಕರು ಫೋನ್ ಮಾಡಿದರು, ಅನೇಕ ಸ್ವಾಮೀಜಿಗಳು ಫೋನ್ ಮಾಡಿದ್ರು, ಈ ರೀತಿ ನಿಮಗೆ ಉಚ್ಚಾಟನೆ ಮಾಡಬಾರ್ದಿತ್ತು ಅಂತ. ಅವ್ರು ನೋವಾಗಿ, ಅವರೆಲ್ಲರಿಗೂ ನೋವಾಗಿದೆ. ಗೆದ್ದ ತಕ್ಷಣ ಅವ್ರಿಗೆಲ್ರಿಗೂ ಸಮಾಧಾನ ಆಗುತ್ತೆ. ಅವರೆಲ್ಲರೂ ಹಿತೈಷಿ ಹಾರೈಕೆಯಿಂದ ನಾನು ಗೆಲ್ತೇನೆ. ಮಧು ಬಂಗಾರಪ್ಪ